ಹಾಯ್ ಗಾಯ್ಸ್, ತುಂಬ ಜನ ಕಮೆಂಟಲ್ಲಿ ಚೈಲ್ಡ್ಹುಡ್ ಕ್ರಶ್ದು ನೆಕ್ಸ್ಟ್ ಪಾರ್ಟ್ ಹಾಕಿ ಅಂತಿದ್ದೀರಾ. ಅದು ನನಗೆ ಸಬ್ಟೈಟಲ್ ಸಿಗ್ತಿಲ್ಲ, ಸಿಕ್ಕಿದೆ ಖಂಡಿತ ಹಾಕ್ತೀನಿ. ಸೊ ಇವತ್ತಿನ ಎಪಿಸೋಡ್ ಒಳಗಡೆ ಹೋಗೋಣ. ಕಿಮ್ ತಮ್ಮನ್ನು ನೋಡಿ ಇವನೇ ವಿಲ್ಲನ್ ಆಗಿದ್ದಾನೇನೋ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಆ ತಮ್ಮನ್ನು ವಾಚ್ ಮಾಡೋಕ್ಕೆ ಅಂತ ಆ ಪಕ್ಷಿನ ಕಳಿಸಿರ್ತಾರೆ ಅಲ್ವಾ, ಅದು ವಾಚ್ ಮಾಡ್ತಾ ಇರುತ್ತೆ. ಸರಿ ಅಂತ ಸ್ವಲ್ಪ ಹೊತ್ತು ರೂಮ್ಗೆ ಬಂದು ನೋಡಿದ್ರೆ ಆ ಪಕ್ಷಿ ನೋಡಿದ್ರೆ ನಿದ್ದೆ ಹೊಡಿತಾ ಇದೆ. ಹೇ, ನಿನ್ನ ಹತ್ರ ಏನು ಹೇಳಿದ್ರೆ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ, ಸಾರಿ ಯಜಮಾನಿ, ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಮಲ್ಕೊಬಿಟ್ಟಿದ್ದೀನಿ. ಓ, ಸುಸ್ತಾಗೋಷ್ಟು ಏನು ಕೆಲಸ ಮಾಡಿದೆ, ಇರು ನಿನ್ನ ಪುಕ್ಕನೆಲ್ಲ ಕಿತ್ತಾಕ್ತೀನಿ ಅಂತ ಇದ್ದಾಳೆ. ಆ ಟೈಮ್ಗೆ ಅರಮನೆಯಲ್ಲಿ ಕೆಲಸ ಮಾಡೋ ಲೇಡಿ ಬರ್ತಾರೆ. ಬಂದಾಗ ಕಿಮ್ ಅವ್ರ ಹತ್ರ ಎಲ್ಲಿ ವೆಂಗ್ಮೆನ್ ಅಂತ ಕೇಳುವಾಗ ಅವರು ಲೀ ಜೊತೆ ಪಿಕ್ನಿಕ್ ಥರ ಹೋಗಿದ್ದಾರೆ ಅನ್ನುವಾಗ, ಏನು ಅವರು ಲೀ ಜೊತೆ ಹೊರಗಡೆ ಹೋಗಿದ್ದಾರಾ? ಕಿಮ್ ಅವಸರವಾಗಿ ವೆಂಗ್ಮೆನ್ನ ಹುಡ್ಕೊಂಡು ಓಡಿ ಬರ್ತಾ ಇದ್ದಾಳೆ. ಇವಾಗ ಯಾವಾಗಿನಂತೆ ಕಿಮ್ ಮಾಸ್ಟರ್ ಮೇಲೆ ಡಿಕ್ಕಿ ಹೊಡಿತಾಳೆ. ಬಾ ನಿನ್ನ ಹತ್ರ ಮಾತಾಡೋದಿದೆ ಅಂತ ಕರೆದಾಗ, ನಾನೊಂದು ಮುಖ್ಯವಾದ ವಿಷಯವಾಗಿ ಹೋಗ್ತಾ ಇದ್ದೀನಿ, ಆಮೇಲೆ ಮಾತಾಡೋಣ ಅಂದು ಕಿಮ್ ಹೋಗುವಾಗ, ಏನು ಯಾವಾಗ ನೋಡಿದರೂ ನನ್ನ ಅವಾಯ್ಡ್ ಮಾಡ್ತಾ ಇದೆಯಾ, ಇದಕ್ಕೆ ತಕ್ಕ ಶಿಕ್ಷೆ ಇದೆ ಅಂತಾನೆ. ಇವನು ರಾಜ ಅಲ್ವಾ, ಹಾಗೆ ಮಾತಾಡ್ತಿರುವಾಗ ಕಿಮ್, ನಾವಿವಾಗ ಫ್ರೆಂಡ್ಸ್ ಅಲ್ವಾ, ಫ್ರೆಂಡ್ ಹತ್ರ ಹಾಗೆ ಏನಕ್ಕೆ ಶಿಕ್ಷೆ ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಫ್ರೆಂಡ್ ಅಂದರೆ ನಾವು ಯಾವ ಕಷ್ಟದಲ್ಲಿ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಓ, ಹಾಗೆ ಹೇಳ್ತಾ ಇದೆಯಾ, ಸರಿ ನೀನು ಹೋಗಿ ಬಾ, ಆದರೂ ನೀನು ಅರಮನೆಗೆ ಬರಬೇಕು ಅಂತ ಹೇಳ್ತಾನೆ. ಹಾಂ, ಓಕೆ ಅಂತ ಕಿಮ್ ವೆಂಗ್ಮೆನ್ನ ಹುಡ್ಕೊಂಡು ಬರ್ತಾಳೆ. ಇಲ್ಲಿ ಬಂದು ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡು ಬಂದು ಹೆಂಗಾದರೂ ಪ್ರಪೋಸ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾ ಇದ್ದಾನೆ. ಇವಳನ್ನ ನೆನೆಸ್ಕೊಂಡು ಬರೆದಿರೋ ಒಂದು ಕವಿತೆನ ವೆಂಗ್ಮೆನ್ ಹತ್ರ ಕೊಟ್ಟು ಓದೋಕೆ ಹೇಳ್ತಾನೆ. ಇವಳು ಓದ್ತಾ ಇದ್ದಾಳೆ. ಏನ್ಲಿ, ಯಾವುದೋ ಹುಡುಗಿನ ನೆನೆಸ್ಕೊಂಡು ಕವಿತೆ ಬರೆದಿರೋ ಆಗಿದೆ, ಗೊತ್ತಾಗ್ತಾ ಇದೆ. ಯಾವ ಹುಡುಗಿನ ಲವ್ ಮಾಡ್ತಾ ಇದೆಯಾ, ಯಾರು ಅಂತ ಹೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಇಲ್ಲಿ ವೆಂಗ್ಮೆನ್ ಪಕ್ಕದಲ್ಲಿ ಬಂದು, ವೆಂಗ್ಮೆನ್, ಒಂದು ವೇಳೆ ನೀನು ಇಟ್ಕೊಂಡಿರೋ ಈ ಜೇಡ್ ಹಾರ್ಸ್ನ ನಮ್ಮ ಅಣ್ಣನ ಬದಲು ನಾನು ಕೊಟ್ಟಿದ್ರೆ ನಾನು ಇಷ್ಟ ಆಗ್ತಾ ಇದ್ನ ಅಂತ ಕೇಳ್ತಾ ಇದ್ದಾನೆ. ಇದನ್ನ ಕೇಳಿದೆ ಸಖತ್ ಶಾಕು. ಏನು ಮಾತಾಡ್ತಾ ಇದೆಯಾ, ಗೊತ್ತಿದ್ರೂ ಮಾತಾಡ್ತಾ ಇದೆಯಾ, ನಿನಗೆ ಬುದ್ಧಿ ಕೆಟ್ಟಿದೆ ಅನ್ನಿಸ್ತಾ ಇದೆ, ಈ ಥರ ನಡೆದಿರೋದನ್ನ ನಾನು ಮರಿತೀನಿ, ಫಸ್ಟ್ ನಾನು ಹೊರಡ್ತೀನಿ ಅಂತ ವೆಂಗ್ಮೆನ್ ಹೊರಡುವಾಗ ಇವನು ದಿಢೀರ್ ಅಂತ ಸೈಕೋ ಥರ ವೆಂಗ್ಮೆನ್ನ ಹಿಡ್ಕೊಂಡು ನನಗೆ ಉತ್ತರ ಕೊಡಬೇಕು ಅಂತ ಇವಳನ್ನ ಟಾರ್ಚರ್ ಮಾಡ್ತಾ ಇದ್ದಾನೆ. ಉತ್ತರನಾ? ಸರಿ, ನೀನು ಅವ್ರ ಬದಲಾಗಿ ಆ ಗಿಫ್ಟ್ನ ಕೊಟ್ಟಿದ್ರು, ನಾನು ನಿನ್ನ ಒಬ್ಬ ತಮ್ಮನ ಥರನೇ ನೋಡ್ತಾ ಇದ್ದೆ, ಅದರಿಂದ ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ಅದಲ್ಲದೆ ನಾನು ನಿಮ್ಮ ಅಣ್ಣನ ಚಿಕ್ಕ ವಯಸ್ಸಿಂದನೂ ಲವ್ ಮಾಡ್ತಾ ಇದ್ದೆ ಅಂತ ಎಲ್ಲ ವಿಷಯನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ. ಆದರೂ ಇವ್ನು ಬಿಡೋ ಹಾಗೆ ಇಲ್ಲ. ಇವಾಗ ಕರೆಕ್ಟಾಗಿ ಕಿಮ್ ಆ ಜಾಗಕ್ಕೆ ಬಂದು ಒಂದು ಫ್ಲವರ್ ಪಾಟ್ನ ತೆಗೆದು ಲೀ ತಲೆಗೆ ಒಂದು ಒದೆ ಕೊಟ್ಟು ಬಂದು, ಬಾ ವೆಂಗ್ಮೆನ್ ಹೋಗೋಣ ಅಂತ ಕಿಮ್ ಕರೆಯುವಾಗ ವೆಂಗ್ಮೆನ್ನು ಬಂದು ಲೀನ ನೋಡಿ, ನಿಮ್ಮ ಅಣ್ಣನಿಗೋಸ್ಕರ ಈ ವಿಷಯನ ಯಾರ ಹತ್ರನೂ ಕಾಪಾಡ್ತಾ ಇದ್ದೀನಿ, ಇದ್ರ ಮೇಲೆ ನೀನು ನನಗೆ ಮುಖಾನೇ ತೋರಿಸ್ಬೇಡ ಅಂದು ಆ ಜಾಗ ಬಿಟ್ಟು ಹೋಗುವಾಗ ಲೀಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಇಲ್ಲ, ನನಗೆ ಗೊತ್ತಿಲ್ಲದೆ ಹಿಂಗೆ ಮಾಡಿದೆ, ನೀವು ನನ್ನ ಕ್ಷಮಿಸಲೇಬೇಕು, ಇಲ್ಲ ಅಂದರೆ ನಿಮ್ಮ ಕೈಯಿಂದನೇ ನನ್ನ ಕೊಂದುಬಿಡಿ ಅಂತೆಲ್ಲ ಕತ್ತಿನ ತೆಗೆದು ಕೊಡ್ತಾನೆ. ವೆಂಗ್ಮೆನ್ ಏನೂ ಕಂಡ್ಕೊಳ್ದೆ ಅಲ್ಲಿಂದ ಹೋಗುವಾಗ, ನನ್ನ ಕೊಲ್ಲಿ, ಇಲ್ಲ ಅಂದರೆ ನಾನೇ ನನ್ನ ಚುಚ್ಕೊಂಡು ಸಾಯ್ತೀನಿ ಅಂತ ಕತ್ತಿ ತೆಗೆಯುವಾಗ ಕಿಮ್ ಅವನ ಕೈಯಿಂದ ಕತ್ತಿನ ತಳ್ತಾಳೆ. ಆದರೂ ಅವ್ನು ಬಿಡದೆ ನಾನು ಸಾಯ್ತೀನಿ ಅಂತ ಇದ್ದಾನೆ. ವೆಂಗ್ಮೆನು ಸ್ವಲ್ಪ ಹೆದ್ರಿ, ಬಿಡು, ನಾನು ನಿನ್ನನ್ನು ಕ್ಷಮಿಸಿ, ನೀನು ಈ ಥರ ಮಾಡಬೇಡ ಅಂತ ಅವನನ್ನು ಸಮಾಧಾನ ಮಾಡ್ತಾ ಇದ್ದಾಳೆ. ನಾನು ಇನ್ನೂ 7 ದಿನದಲ್ಲೇ ಈ ನಾಡನ್ನ ಬಿಟ್ಟು ಹೋಗ್ತೀನಿ, ಅದ್ರ ಮೇಲೆ ನಿಮ್ಮನ್ನ ಮತ್ತು ಅಣ್ಣನಿಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತ ಇದ್ದಾನೆ. ಅದನ್ನ ಕೇಳಿದ ಕಿಮ್ ಬಂದು, ಇವನು 7 ದಿನದಲ್ಲಿ ಹೋದರೆ ಅಂದರೆ ನನಗೆ ಆ ವ್ಯಾಂಪರಿಂದ ಯಾವ ಪ್ರಾಬ್ಲಮ್ಮು ಇರಲ್ಲ, ಹಾಗೆ ವೆಂಗ್ಮೆನ್ನು ಸಾಯಲ್ಲ, ನನ್ನ ಪ್ರಾಜೆಕ್ಟ್ನ ಮುಗಿಸಿ ಮನೆಗೆ ಹೋಗ್ಬೋದು ಅಂತ ಇವಳು ಲೆಕ್ಕ ಹಾಕ್ತಾ ಇದ್ದಾಳೆ. ಇವಾಗ ವೆಂಗ್ಮೆನ್ನ ಕರ್ಕೊಂಡು ಮನೆಗೆ ಹೋಗುವಾಗ ಅಲ್ಲಿ ಮಾಸ್ಟರ್ ಬಂದು ಹೊರಗಡೆ ಕಿಮ್ಗೆ ವೆಯ್ಟ್ ಮಾಡ್ತಾ ಇದ್ದಾನೆ. ಕಿಮ್ ಥಿಂಕ್ ಮಾಡ್ತಾಳೆ, ನಮಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ನಾ, ಏನಿದು, ಇವ್ನು ನೋಡಿದ್ರೆ ಫ್ರೆಂಡ್ಶಿಪ್ ಥರನೇ ಇಲ್ಲ ಅಂತ ಅಂದ್ಕೊಂಡು, ಹಾಯ್ ಏನಿಲ್ಲಿ ಅಂತ ಕೇಳುವಾಗ, ಏನು ಆಟ ಆಡ್ತಾ ಇದೆಯಾ, ಬಾ ಹೋಗೋಣ ಅಂತ ಕರೀತಾನೆ. ಎಲ್ಲಿಗೆ ಅಂತ ಕಿಮ್ ಕೇಳುವಾಗ, ಬಾ ನನ್ನ ಜೊತೆ ಕುದುರೆಯಲ್ಲಿ ಮನೆಗೆ ಹೋಗೋಣ ಅಂತ ಮಾಸ್ಟರ್ ಕರೀತಾ ಇದ್ದಾನೆ. ಏನು, ಇವನ್ ಮನೆಗೆಲ್ಲ ಕರೀತಾ ಇದ್ದಾನೆ, ನಾನು ಇನ್ನೂ 7 ದಿನದಲ್ಲೇ ಮತ್ತೆ ಹೋಗ್ತೀನಿ ಅಲ್ವಾ, ಅದಕ್ಕೆ ಮುಂಚೆನೇ ಯಾವುದೇ ಫೀಲಿಂಗ್ಸ್ ಬೆಳೆಸ್ಕೊಳ್ಬಾರ್ದು ಅಂತ ಹೇಳಿ ಮಾಸ್ಟರ್ ಹತ್ರ ಒಂದು 7 ದಿನ ವೆಯ್ಟ್ ಮಾಡು, ಅದ್ರ ಮೇಲೆ ಹೋಗೋಣ ಅಂತ ಮಾಸ್ಟರ್ನ ಏಮಾರಿಸ್ತಾ ಇದ್ದಾಳೆ. ಇವನು ಸರಿ, ಓಕೆ, ಆದರೆ ಮಾತು ಬದಲಾಯಿಸಬಾರ್ದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಯಾಕೆ ಅಂದರೆ ಮಾಸ್ಟರ್ 7 ದಿನ ಮುಗಿದ ಮೇಲೆ
ಕಿಮ್ ಹತ್ರ ನಾನೇ ರಾಜ ಅಂತ ನಿಜ ಹೇಳಿ ಅವರ ಅರಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿರ್ತಾನೆ. ಆದ್ದರಿಂದ ಡೈಲಿ ಕಿಮ್ ಹೋಗೋ ಜಾಗಕ್ಕೆ ಇನ್ನೂ 6 ದಿನ ಇದೆ, ಇನ್ನೂ 5 ದಿನ ಇದೆ ಅಂತ ಒಬ್ಬೊಬ್ಬರ ಹತ್ರ ಬೋರ್ಡ್ನ ಬರೆದು ಕಿಮ್ ಕಣ್ಣಿಗೆ ಬೀಳೋ ಹಾಗೆ ಮಾಡ್ತಾ ಇದ್ದಾನೆ. ಕಿಮ್ 7ನೇ ದಿನದ ನಂತರ ನಾನು ಎಸ್ಕೇಪ್ ಆಗಿ ಹೋಗ್ತೀನಿ ಅಂತ ಮನಸೊಳಗೆ ಅಂದ್ಕೊಳ್ತಾ ಇದ್ದಾಳೆ. ಇವಾಗ ಇನ್ನೂ 1 ದಿನ ಇದೆ, 7 ದಿನ ಮುಗಿಯೋಕ್ಕೆ. ಅದಕ್ಕಾದ ಲಾಸ್ಟ್ ಬೋರ್ಡ್ನ ರಾಜ ಅಂದರೆ ನಮ್ಮ ಮಾಸ್ಟರ್ ಬರೆಯುವಾಗ ಅರಮನೆ ಸೈನಿಕ ಬಂದು ಈ ಥರ 1 ವಾರದ ಹಿಂದೆ ಪಕ್ಕದ ರಾಜ್ಯದಲ್ಲಿ ಮರಣದಂಡನೆ ಕೊಡುವಾಗ ನಾವು ತುಂಬ ದಿನದಿಂದ ಹುಡುಕ್ತಾ ಇದ್ದ ಆ ಪವರ್ಫುಲ್ ವ್ಯಾಂಪೈರ್ ಬಂದು ಎತ್ಕೊಂಡು ಹೋಗಿದ್ದಾನೆ, ಆದರೆ ಅವಳು ಇಲ್ಲೇ ಸುತ್ತುತ್ತಾ ಇದ್ದಾಳೆ ಅಂತ ವಿಷಯ ಬಂದಿದೆ ರಾಜ ಅಂತ ಹೇಳುವಾಗ, ರಾಜನು ಇಷ್ಟು ದಿನ ಆ ವ್ಯಾಂಪೈರ್ನ ಹೆಂಗಾದರೂ ನಾಶ ಮಾಡಬೇಕು ಅಂತ ಇಷ್ಟು ದಿನ ಹೋರಾಡ್ತಾ ಇರ್ತಾನೆ. ಸೊ ಇವಾಗ ಒಂದು ಕ್ಲೂ ಸಿಗುವಾಗ ಇವಾಗಲೇ ಆ ಹುಡುಗಿನ ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಆರ್ಡರ್ ಹಾಕ್ತಾನೆ. ಅಂದಿದೆ ಎಲ್ಲ ಸೈನಿಕರು ಕಿಮ್ ಹತ್ರ ಬಂದು ಅವಳ ಕೈಯೆಲ್ಲ ಕಟ್ಟಾಕಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸ್ತಾರೆ. ಕಿಮ್ಗೆ ಆ ಸಿಚುವೇಶನಲ್ಲೂ ನಾನು ಈ ಶತಮಾನದ ಮೊದಲನೇ ಅರಸನ್ನು ನೋಡ್ತಾ ಇದ್ದೀನಿ, ಹೆಂಗಿರ್ಬೋದು, ಡ್ರಾಯಿಂಗಲ್ಲಿ ಇರೋ ಹಾಗೆ ಇರ್ತಾರ ಅಂತ ತುಂಬ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇರುವಾಗ ಒಳಗಡೆಯಿಂದ ಇಳಿದು ಬರ್ತಾ ಇರೋದು ಇಷ್ಟು ದಿನ ಪಳಗಿರೋ ಮಾಸ್ಟರೇ ರಾಜನ ನೀನೇನು ಈ ಗೆಟಪ್ಪಲ್ಲಿ. ರಾಜನು ಇವಳು ನೋಡಿದೆ ಶಾಕ್ ಆದರು. ರಾಜ ಫಸ್ಟ್ ಅವ್ರ ಕರ್ತವ್ಯನ ಮಾಡಬೇಕು ಅಂತ ಕಿಮ್ ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕಿ ಅಂತ ಹೇಳ್ತಾನೆ. ಕಿಮ್ ಜೈಲಲ್ಲಿ ಅಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಇದರಲ್ಲಿ ಪಕ್ಕದಲ್ಲಿರೋ ಜನಗಳಿಗೆ ಹಿಂಸೆಗೆ ಬೇರೆ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾನೇ ಅಂತ ಹೆದರುತ್ತಾ ಇರುವಾಗ ಕಿಮ್ನ ನೋಡೋಕ್ಕೆ ರಾಜ ಬರ್ತಾ ಇದ್ದಾನೆ. ಯಾವಾಗಿನಂತೆ ಕಿಮ್, ಹೇ ಬಂದ್ಯಾ ಫ್ರೆಂಡ್ಸ್, ಸ್ವಲ್ಪ ಕದ ತೆಗಿ, ಒಳಗಡೆ ಶಕೆ ಆಗ್ತಾ ಇದೆ ಅಂತ ಇದ್ದಾಳೆ. ಆದರೆ ರಾಜ ಸಕ್ಕ ಟೆನ್ಷನಲ್ಲಿದ್ದಾರೆ. ಹೇಳು, ನಿನಗೆ ಹೆಂಗೆ ಆ ವ್ಯಾಂಪೈರ್ ಗೊತ್ತು ಅನ್ನುವಾಗ, ಅಯ್ಯೋ ಅವನಿಗೂ ನನಗೂ ಯಾವ ಸಂಬಂಧ ಇಲ್ಲ. ಆವತ್ತು ನಾನು ಅವನಿಂದ ಎಸ್ಕೇಪ್ ಆಗೋಣ ಅಂತ ಹೋಗುವಾಗ ಸಿಚುವೇಶನ್ ಅವನಿಗೆ ಹೆಲ್ಪ್ ಮಾಡೋ ಥರ ಆಯಿತು. ಅದೇ ನನಗೆ ಸ್ವಲ್ಪ ಮ್ಯಾಜಿಕ್ ಗೊತ್ತಿದ್ದರಿಂದ ಆ ಥರ ಆಯಿತು. ಸತ್ಯವಾಗಲೂ ನನಗೆ ಅವನು ಗೊತ್ತಿಲ್ಲ ಅಂತ ನಡೆದಿರೋ ವಿಷಯನೆಲ್ಲ ಹೇಳ್ತಾ ಇದ್ದಾಳೆ. ನೀನು ಮಾತಾಡ್ತಾ ಇರೋದು ನೋಡಿದ್ರೆ ನೀನು ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ, ನೀನು ನನಗೆ ಎಲ್ಲ ನಿಜನೂ ಹೇಳಬೇಕು ಅಂತ ಅಂದು ರಾಜ ಅಲ್ಲಿಂದ ಹೋಗುವಾಗ, ಹೆಲೋ ರಾಜ, ನನಗೆ ಸಖತ್ ಹಸ್ವಾಗ್ತಾ ಇದೆ, ಏನಾದರೂ ಚಿಕನ್ ಮಟನ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ದಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.